ಇಂದು ಅಮ್ಮಸ್ ಕಿಚನ್ನ ವೀಕ್ಷಕರಿಗೆಲ್ಲ ನಮಸ್ಕಾರ. ಇವತ್ತು ನಮ್ಮ ಮನೇಲಿ ಸ್ವೀಟ್ ಮಾಡಲೇಬೇಕಂತ ಅನ್ನಿಸ್ತು ಒಂದು ಕಾರಣಕ್ಕೆ. ಸೊ ಹಾಗಾಗಿ ದಿಢೀರಂತ ಮಾಡುವಂತಹ ಹಾಲ್ಕೋವನ್ನು ಮಾಡ್ತಿದ್ದೀವಿ. ಇದು ನಮ್ಮ ಮನೇಲಿ ಎಲ್ಲರಿಗೂ ತುಂಬ ಇಷ್ಟ, ಮಾಡೋದು ಕೂಡ ತುಂಬ ಸುಲಭ, ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಕೂಡ ತುಂಬ ಕಡಿಮೆ. ನೀವು ಕೂಡ ಮಾಡಿ ಹೇಗಿದೆ ಅಂತೇಳಿ ನಮ್ಮ ಜೊತೆ ಶೇರ್ ಮಾಡಿ. ಗುಡ್ ಮಾರ್ನಿಂಗ್ ಅಮ್ಮ. ಗುಡ್ ಮಾರ್ನಿಂಗ್ ಪುಟ. ಎಸ್, ನೆನ್ನೆ ವೆಸ್ಟ್ ಬೆಂಗಾಲ್ ರಿಸಲ್ಟ್ ಬಂದಿದೆ ಎಲೆಕ್ಷನ್. ಸುಮಾರು ಕಡೆ ಬಂದಿದೆ, ಸುಮಾರು ಕಡೆ ಎಲ್ಲಾನು ಇಷ್ಟನೇ ಆಗಿದೆ. ಸೊ ನೆನ್ನೆ ವೆಸ್ಟ್ ಬೆಂಗಾಲ್ ರಿಸಲ್ಟ್ ಮಾತ್ರ ನಂಗೆ ತುಂಬಾ ಖುಷಿ ಆಗಿದೆ. ಸೊ ನಮ್ಮನೇಲಿ ಸ್ವೀಟ್ ಮಾಡ್ಲೇಬೇಕಂತ ಇವತ್ತೊಂದು ಸ್ವೀಟ್ ಮಾಡೋಣ ಅಂತ. ಏನಂತೀಯಮ್ಮ? ಮಾಡೋಣ, ಅದಕ್ಕೋಸ್ಕರನೇ ರೆಡಿ ಮಾಡ್ತಾ ಇದ್ದೀನಿ. ಎಸ್, ಸಿಂಪಲ್ ಆಗಿ ಯಾವ ಸ್ವೀಟ್ ಮಾಡ್ತಿದ್ದೀರಾ ಇವತ್ತು? ಇದು ನಾವು ಮಕ್ಕಳಲ್ಲೆಲ್ಲ ತುಂಬಾ ಇಷ್ಟ ಪಡ್ತಾ ಇದ್ವಿ, ಈಗ ಹಾಲ್ಕೋವಾ ಅಂತ. ಹೌದು, ನಾನು ಕುಣಿಗಲಲ್ಲಿದ್ದಾಗ ತುಂಬಾ ತಿಂತಿದ್ದೆ. ನನ್ನ ಚೈಲ್ಡ್ಹುಡ್ ಫೇವ್ರೆಟ್ ಸ್ವೀಟ್ ಇದು. ಸೊ ಅಂಗಡಿಯಲ್ಲಿ ತಗೊಂಡ್ ತಿಂತಿದ್ದೆ. ಇವತ್ತು ಮನೆಯಲ್ಲ ಮಾಡ್ತಿದೀವ ನಾವು. ಹೌದು, ಈಸಿಯಾಗಿ ಮಾಡ್ಬೋದು. ಮತ್ತೆ ಸ್ವಲ್ಪ ದೊಡ್ಡ ಮಕ್ಳು ತಾವೇ ಮಾಡು ರೆಡಿ ಮಾಡ್ಬೋದು, ದೊಡ್ಡವರೇ ಬೇಕಂತಿಲ್ಲ ಇದಕ್ಕೆ. ಈಸಿ ಆಗಿದೆ. ಇವಾಗ ರಜೆ ಇದೆ, ನೀವು ಕೂಡ ಮನೆಯಲ್ಲಿ ಸಿಂಪಲ್ ಆಗಿ ಸ್ವೀಟ್ ನ ಟ್ರೈ ಮಾಡಿ. ಸೊ ಟೇಸ್ಟ್ ಮಾಡಿ ಹೇಗಿದೆ ಅಂತ ನಮ್ ಜೊತೆ ಶೇರ್ ಮಾಡಿ. ಅಮ್ಮ, ಇದಕ್ಕೆ ಏನೆಲ್ಲ ಬೇಕು? 1 ಕಪ್ ಮೈದಾ, ಆಮೇಲೆ 3/4 ಕಪ್ ಸಕ್ಕರೆನ ಪುಡಿ ಮಾಡಿ ಇಟ್ಕೊಂಡಿದೀನಿ. 1 ಕಪ್ ಮೈದಾಕ್ಕೆ 3/4 ಕಪ್ ಸಕ್ಕರೆನ ಪುಡಿ ಮಾಡಿ ಇಟ್ಕೊಂಡಿದ್ದಾರೆ. ಅರ್ಧ ಕಪ್ ತುಪ್ಪ, ಅದ್ರಲ್ಲಿ ಏಲಕ್ಕಿ ಪುಡಿ. ಎಷ್ಟು ಮೈದಾ ತಗೊಂಡಿದ್ದೀರೋ ಅದ್ರ 3/4 ಕಪ್ ಸಕ್ಕರೆ, ಅರ್ಧ ಕಪ್ ತುಪ್ಪ, ಒಂಚೂರು ಏಲಕ್ಕಿ ಪುಡಿ, ಸ್ವಲ್ಪ ಏಲಕ್ಕಿ ಪುಡಿ. ಬೇಕಾಗಿರೋದಿಷ್ಟೇ, 4 ಇಂಗ್ರೀಡಿಯೆಂಟ್ಸ್. ಹೌದು, ಈಸಿ. ಇದು ಮಾಡಿ ಆದ್ಮೇಲೆ ತುಪ್ಪ ಸವರಿ ತಟ್ಟೆಗಾದ್ರೂ ಮಾಡ್ಬೋದು, ಇಲ್ಲಾಂದ್ರೆ ಬಟರ್ ಪೇಪರ್ ಇದ್ರೆ ಅದ್ರ ಮೇಲೆ ತುಪ್ಪ ಸವರ್ಬಿಟ್ಟು ಅದ್ರ ಮೇಲೆ ಹಾಕ್ಬೋದು. ಶುರು ಮಾಡಿ ಬಿಡೋಣ ಹಾಗಾದ್ರೆ. ರೆಡಿ. ಇವಾಗ ಫಸ್ಟ್ ಸ್ಟವ್ ಹಚ್ಕೊಂಡು ಸಣ್ಣ ಉರಿನಲ್ಲಿ ಹುರ್ಕೋಬೇಕು ಮೈದಾನ. ಈಗ ಅರ್ಧ ಕಪ್ ತುಪ್ಪ ಇಟ್ಕೊಂಡಿದೀವಲ್ಲ, ಅರ್ಧ ಕಪ್ ಫುಲ್ ಹಾಕೋದ್ ಬೇಡ, ಇವಾಗ ಸ್ವಲ್ಪ ಹಾಕೊಳ್ಳೋದು. ಯಾಕಂದ್ರೆ ಕೆಲವು ಮೈದಾ ತುಪ್ಪ ಕಮ್ಮಿ ಎಳ್ಕೊಳ್ಳುತ್ತೆ, ಹಾಗಾಗಿ ಸ್ವಲ್ಪ ಇಟ್ಕೊಳ್ಬೇಕು. ತಡಿ ಕರಗ್ಲಿ ಅದು. ಇದೀಗ ತುಪ್ಪ ಒಂದ್ ಸ್ವಲ್ಪ ಬಿಸಿ ಆದ್ಮೇಲೆ ಮೈದಾ ಹಾಕೊಂಡು ಹುರ್ಕೊಳ್ಬೇಕು ಚೆನ್ನಾಗಿ. ಹಾಕೊಂಡಿದ್ದಾರೆ ಅಮ್ಮ. ತುಪ್ಪ ಹಾಕೊಂಡ್ರು. ತುಪ್ಪ ಆದ್ಮೇಲೆ ಅದಕ್ಕೆ 1 ಕಪ್, ನೋಡಿ ನಾವು ತಗೊಂಡಿರೋದು ಈ ಲೋಟದಲ್ಲಿ 1 ಲೋಟ ಮೈದಾ. ಅದನ್ನ ಸ್ವಲ್ಪ ಚೆನ್ನಾಗಿ ಹುರ್ಕೊಳ್ಬೇಕು. ಅಂದ್ರೆ ಸಣ್ಣೂರಿಲಿ ಹುರಿದ್ರೆ ಏನಾಗುತ್ತೆ, ಕೆಂಪಾಗಲ್ಲ ಮೈದಾ. ಇದು ಬೆಳ್ಳಗೆ ಇರುತ್ತೆ. ಸ್ವಲ್ಪ ಉರಿ ಜಾಸ್ತಿ ಇತ್ತಂದ್ರೆ ಕೆಂಪಾಗ್ ಬಿಟ್ರೆ ಹಾಲ್ಕೋವದ್ ಕಲರ್ ಚೇಂಜ್ ಆಗುತ್ತೆ. ಈಗ ಹುರಿತಾ ತುಪ್ಪ ಬಿಡುತ್ತೆ. ಹುರ್ಕೊಳ್ಬೇಕಾ ಹೇಗೆ? ಇಲ್ಲ, ಒಂದ್ 5 ನಿಮಿಷ ಅದು ಗೊತ್ತಾಗುತ್ತೆ, ಪರಿಮಳ ಬರುತ್ತೆ ನಿಮ್ಗೆ ಹಿಂಗ್ ಹುರಿತಾ ಇರ್ಬೇಕಾದ್ರೆ. ನೋಡಿ ಈಗ ಎಷ್ಟು ಚೇಂಜ್ ಆಗ್ತಾ ಇದೆ. ಆಗ್ಲೇ ಒಣ ಇತ್ತಲ್ಲ, ನೋಡಿ ಈಗ ಸ್ವಲ್ಪ ಪರಿಮಳ ಬರ್ತಾ ಇದೆ. ಆದ್ರೆ ಇದೊಂಚೂರು ತುಪ್ಪ ಕಮ್ಮಿ ಆಗಿರೋದ್ರಿಂದ ಅದು ಹೇಗೆ ಗೊತ್ತಾಗತ್ತಮ್ಮ? ಈಗ ಒಣ ಇದೆಯಲ್ಲ, ಹೀಗೆ ಒಣ ಇರಬಾರ್ದು. ಹಾಗಾಗಿ ಇನ್ನೊಂದ್ ಸ್ವಲ್ಪ ತುಪ್ಪ ಹಾಕೊಳ್ಳೋಣ. ಸೊ ಡ್ರೈ ಆಗಿರ್ಬಾರ್ದು, ಚೂರು ವೆಟ್ಟಿ ಇರ್ಬೇಕು. ಅದಕ್ಕೋಸ್ಕರ ಇನ್ನೊಂದ್ ಸ್ವಲ್ಪ, ಯಾಕೆಂದ್ರೆ ಸಕ್ಕರೆ ಪುಡಿ ನಾವು ಮಿಕ್ಸ್ ಮಾಡ್ತೀವಲ್ವಾ, ಹಾಗಾಗಿ ನೋಡು ಈ ತರ. ಸೊ ಒಟ್ಟಿಗೆ ತುಪ್ಪ ಹಾಕೊಳ್ಬೇಡಿ, ಫಸ್ಟಿಗೆ ಸ್ವಲ್ಪ ಹಾಕೊಂಡಿರಿ, ಮತ್ತೆ ಸ್ವಲ್ಪ ಹುರ್ಕೊಂಡಾದ್ಮೇಲೆ ಇನ್ನೊಂಚೂರು ಆಡ್ ಮಾಡಿ. ಅದೊಂದ್ ಸ್ವಲ್ಪ ವೆಟ್ಟಿ ಆಗಿರುತ್ತೆ. ಹೀಗ್ ಮಾಡ್ತಾ ಇರ್ಬೇಕಾದ್ರೆ ನೋಡು ಕುದೀತಾ ಇರೋ ಅನ್ಸುತ್ತೆ ನಮ್ಗೆ, ಪರಿಮಳನು ಬರ್ತಾ ಇರುತ್ತೆ. ಅಲ್ವಾ? ಈ ಹದಕ್ ಬಂದಾಗ ನಾವು ಸ್ಟವ್ ನ ಆಫ್ ಮಾಡ್ಬೇಡ, ಸ್ಟವ್ ಆರಿಸ್ಬಿಡ್ಬೇಕು. ಈ ಸಕ್ಕರೆ ಹಾಕೊಳ್ಬೇಕಾದ್ರೆ ಸ್ಟವ್ ಆನ್ ಆಗಿರ್ಬೇಕಂತೇನಿಲ್ಲ. ಇಲ್ಲ, ಇದು ತಣ್ಣಗಾಗ್ಬೇಕು. ಇವಾಗ ತಣ್ಣಗಾದ್ಮೇಲೆ ಸಕ್ಕರೆ ಆಡ್ ಮಾಡೋದಾ? ಅಂದ್ರೆ ತುಂಬಾ ತಣ್ಣಗೂ ಅಲ್ಲ, ತುಂಬಾ ಬಿಸಿನೂ ಅಲ್ಲ, ಹದ ಬೆಚ್ಚಗಿರುತ್ತಲ್ವಾ, ಅವಾಗ ಸಕ್ಕರೆ ಮಿಕ್ಸ್ ಮಾಡಿ. ತುಂಬಾ ತಣ್ಣಗಾಗೋದ್ರೆ ಅದು ಗಟ್ಟಿ ಆಗುತ್ತೇನೋ ಅಲ್ಲ? ಹೌದು. ಸೊ ಹದ ಬೆಚ್ಚಿಗೆ ಅಂದ್ರೆ ಸ್ವಲ್ಪ ಆರೋ ತನಕ ಅದನ್ನ ಹೀಗೆ ಮಾಡ್ಕೊಳ್ಳೋದು. ಸ್ವಲ್ಪ ಆರಕ್ ಬಿಟ್ರೆ ನೋಡು ಪರಿಮಳ ಬರ್ತಾ ಇದೆ ಅಲ್ಲ. ಹೌದು, ಈಗ ಹದ ತಣ್ಣಗಾಗಿದೆ, ತುಂಬಾ ಬಿಸಿನೂ ಅಲ್ಲ, ತುಂಬಾ ತಣ್ಣಗ್ ಸಹ ಅಲ್ಲ. ಆದ್ರೆ ಇದು ನೀರಾಗಿ ಕಾಣ್ತಾ ಇದೆ ಅಂತ ಇದ್ ಮಾಡ್ಕೊಳ್ಳೋದು ಬೇಡ. ಅದು ಸಕ್ಕರೆ ಪುಡಿ ಎಲ್ಲ ಹಾಕಿದಾಗ ಗಟ್ಟಿ ಆಗತ್ತೆ.
ಇದಕ್ಕೆ ನಾವು ಮತ್ತೇನು ಮಿಕ್ಸ್ ಮಾಡಿಲ್ಲ, ಇಷ್ಟೇ ಹುರ್ಕೊಂಡ್ರೆ ತುಪ್ಪ ಹಾಕಿ ಹುರ್ಕೊಂಡ್ರದ್ ಅಷ್ಟೇ. ಈಗ ಇದಕ್ಕೆ ಏಲಕ್ಕಿ ಪುಡಿ, ಹಾ, ಸಕ್ಕರೆ ಪುಡಿ ಹಾಕು. ಸೊ ನಾವು ತಗೊಂಡಿರೋದು 1 ಲೋಟ ಮೈದಾಗೆ ಮುಕ್ಕಾಲ್ ಲೋಟ ಸಕ್ಕರೆ, ಅರ್ಧ ಲೋಟ ತುಪ್ಪ, ಮುಕ್ಕಾಲ್ ಲೋಟ ಸಕ್ಕರೆ. ಅದನ್ನ ಪುಡಿ ಮಾಡ್ಕೊಳ್ಬೇಕು. ಸಕ್ಕರೆ ಪುಡಿ ಮಾಡಿ ಇಟ್ಕೊಂಡಿದ್ದೇವೆ. ಓಕೆ, ಚೆನ್ನಾಗಿ ಕಲ್ಸ್ಕೋಬೇಕು. ಕೈಯಲ್ಲಿ ಕಲ್ಸ್ಕೊಂಡ್ರು ಆಗತ್ತೆ. ಹೀಗೆ ಎಸ್. ಒಂಚೂರು ತುಪ್ಪ ಹಾಕೊಳ್ಬೇಕಮ್ಮ ಇದಕ್ಕೀಗ? ನೋಡ್ಬೇಕಿಂತ ಚೆನ್ನಾಗಿ ಕಲ್ಸ್ಕೊಂಡ್ಮೇಲೆ ನೋಡ್ಕೊಂಡು ಇನ್ನೊಂಚೂರು ತುಪ್ಪ ಹಾಕೋಬೇಕು. ಅದಕ್ಕೋಸ್ಕರನೇ ಅರ್ಧ ಕಪ್ ಬೇಕಾಗುತ್ತೆ. ಒಂದೇ ಸಾರಿ ಹಾಕೊಂಡ್ರೆ ಕೆಲವೊಂದು ಮೈದಾ ಸ್ವಲ್ಪ ತುಪ್ಪ ಕಮ್ಮಿ ಎಳ್ಕೊಳ್ಳುತ್ತೆ. ಬಿಸಿ ಇಲ್ಲದೆ ಇರೋದ್ರಿಂದ ಕೈಲೇ ಕಲ್ಸ್ಕೊಳ್ಬಹುದು. ಹೀಗೆ ಒಂಚೂರು ಯಾರೆಲ್ಲ 80s 90s ಕಿಡ್ಸ್ ಇದೀರೋ ಅವರೆಲ್ಲ ನೆನಪು ಮಾಡ್ಕೊಳ್ಬಹುದು ತಮ್ಮ ಚೈಲ್ಡ್ಹುಡ್ ನ ಈ ಹಾಲ್ಕೋವದಿಂದ. ಸೊ ನಾನ್ ಕೂಡ ಇದನ್ನ ತಿಂತಿದ್ದೆ ಚಿಕ್ಕ ಹುಡುಗಿ ಇರ್ಬೇಕಾದ್ರೆ. ಅಂಗಡಿಗೆ ಹೋಗಿ ಹಾಲ್ಕೋವಾ ಅಂದ್ರೆ ಒಂಥರ ಫೇವ್ರೇಟ್ ಸ್ವೀಟೇ. ತುಂಬಾ ಕಡಿಮೆ ಬೆಲೆಗೆ ಸುಮಾರು ಪೀಸಸ್ ಸಿಕ್ತಿತ್ತು. ಸೊ ಎಂಜಾಯ್ ಮಾಡ್ತಿದ್ವಿ. ಇವತ್ತು ಅದನ್ನ ನಮ್ಮ ಮನೇಲಿ ನನ್ನ ಅಮ್ಮನೇ ಮಾಡಿ ಕೊಡ್ತಿದ್ದಾರೆ. ಅದನ್ನ ಸಾಕಷ್ಟು ಸತಿ ಅಮ್ಮ ಮಾಡಿದ್ದಾರೆ ಮನೆಯಲ್ಲಿ, ನಾವು ಅದನ್ನ ಎಂಜಾಯ್ ಮಾಡಿದೀವಿ. ಇವತ್ತು ನಿಮ್ಗೆಲ್ಲ ತೋರಿಸ್ಬೇಕಂತ ಹೇಳಿ ಅಮ್ಮ ಪ್ರಿಪೇರ್ ಮಾಡ್ತಿದ್ದಾರೆ. ಚಪಾತಿ ಹಿಟ್ಟು ತರ ಕಲಿಸ್ತಿದ್ಯಲ್ಲಮ್ಮ? ಅದಕ್ಕೆ ಕಲಿಸ್ಕೊಂಡ್ರೆ ಸಾಕು. ಚಪಾತಿ ಹಿಟ್ಟು ತರ. ತುಪ್ಪ ಕಮ್ಮಿ ಆದ್ರೆ ನೋಡಿ, ಅಷ್ಟು ಮೈದಾ ಹುರಿದಾಗ ನೀರ್ ಅನ್ನಿಸ್ತಿತ್ತಲ್ವಾ? ಹೌದು ನೋಡಿ, ಇನ್ನೂ ಒಂಚೂರು ತುಪ್ಪ ಹಿಡಿತ ಅದಕ್ಕೆ. ಎಸ್, ಹೌದು. ಚಪಾತಿ ಹಿಟ್ಟು ಅದಕ್ಕೆ ಅಮ್ಮ ಅದನ್ನ ಕಲಿಸ್ಕೊಂಡು ಈಗ ಇದಕ್ಕೆ ನಾವು ಸೆಟ್ ಮಾಡ್ಕೊಳ್ಬೇಕು. ಅದಕ್ಕೆ ಬಟರ್ ಪೇಪರ್ ಹಾಕಿ ಒಂದು ಪ್ಲೇಟ್ ರೆಡಿ ಇದೆ. ಇನ್ನು ಅದ್ರೊಳಗಡೆ ಹಾಕೊಂಡು ಚೂರು ತಟ್ಕೊಂಡ್ರೆ ಆ ಶೇಪ್ ಬರುತ್ತೆ. ಒಂದು ತಟ್ಟೆಗೆ ಅದನ್ನೆಲ್ಲ ಹಾಕೊಂಡು ಹೀಗೆ ತಟ್ಕೊಂಡಿದ್ದಾರೆ. ಇನ್ನೊಂದು ವಿಷಯ ಏನಪ್ಪಾ ಅಂದ್ರೆ, ಈ ಅಮ್ಮ ಮಾಡೋ ಹಾಲ್ಕೋವ ನನ್ನ ಕಸಿನ್ಸ್ ಕೂಡ ತುಂಬಾ ಇಷ್ಟ ಮನೆಯಲ್ಲಿ. ಹಾಗೆ ನನ್ನ ಮಗಳಿಗೆ ಕೂಡ, ಅವಳಂತೂ ಕಾಯ್ತಾ ನಿಂತ್ಕೊಂಡಿದ್ದಾಳೆ ಯಾವಾಗ ರೆಡಿ ಆಗುತ್ತೆ, ಯಾವಾಗ ಟೇಸ್ಟ್ ಮಾಡೋದು ಅಂತ ಹೇಳಿ. ಅಮ್ಮ ಇದನ್ನ ಎಷ್ಟು ನಿಮಿಷ ಬಿಡ್ಬೇಕು? ಇದು ಸ್ವಲ್ಪ ಹೊತ್ತು ಬಿಡ್ಬೇಕು. ಇದೇನ್ ಮಾಡ್ಬೇಕಂದ್ರೆ, ಈಗ ಬಿಸಿಲಿರೋದ್ರಿಂದ ಬೇಗ ಗಟ್ಟಿ ಆಗಲ್ಲ. ಹಾಗಾಗಿ ಒಂದ್ 5 ನಿಮಿಷ ಫ್ರಿಜ್ ಅಲ್ಲಿ ಇಟ್ಬಿಟ್ರೆ ಗಟ್ಟಿ ಆಗತ್ತೆ. ಸೊ ಇವಾಗ ನಾವ್ ಇದನ್ನ ಫ್ರಿಜ್ ಅಲ್ಲಿ ಇಡ್ತಾ ಇದ್ದೇವೆ. ಒಂದ್ 5 ನಿಮಿಷ ಇಟ್ರೆ ಸಾಕು. ಓಕೆ. ಇನ್ ಕೇಸ್ ನೀವು ಚಳಿಗಾಲದಲ್ಲಿ ಇದ್ ಮಾಡ್ತಿದ್ದೀರಾ ಅಂದ್ರೆ ಹೊರಗಡೆನೆ ಗಟ್ಟಿಯಾಗಿ ಹೋಗುತ್ತೆ. ಈಗ ಬೇಸಿಗೆ ಆಗಿರೋದ್ರಿಂದ ನಿಮಗ್ ಗೊತ್ತೇ ಇದೆ ನಮ್ಮೂರಿನ ಬಿಸಿಲು. ಅಂದ್ರೆ ತುಂಬಾ ಹೊತ್ತು ಇಡಬೇಕಾಗತ್ತೆ. ಹೊರಗಡೆನೆ ಇಟ್ರು ಗಟ್ಟಿ ಆಗತ್ತೆ. ಆದ್ರೆ ಬಿಸಿಲಿರೋದ್ರಿಂದ ತುಂಬಾ ಹೊತ್ತು ಇಡಬೇಕಾಗತ್ತೆ. ಹಾಗೆ ಫಟಾಫಟ್ ಆಗ್ಲಿ. ಇಲ್ಲಿ ನಮ್ಮ ಬಿಟ್ಟೆ ಕೂಡ ಕಾಯ್ತಿದೆ ಅನ್ನೋ ಕಾರಣಕ್ಕೆ ನಾವು ಈಗ ಫ್ರಿಜ್ ಅಲ್ಲಿ ಇಟ್ಟು ಸ್ವಲ್ಪ ಒಂದ್ 5 ನಿಮಿಷ ಫ್ರಿಜ್ ಅಲ್ಲಿ ಇಟ್ಟು ಗಟ್ಟಿ ಮಾಡ್ತಿದ್ದೇವೆ. ಎಸ್ ಅಮ್ಮ. ಅಮ್ಮ ಈಗ ಫ್ರಿಜ್ ಇಂದ ತೆಗ್ದಿದ್ದಾರೆ. ಸೊ ಗಟ್ಟಿ ಆಗಿದೆ. ಇದನ್ನ ಕಟ್ ಮಾಡ್ಕೊಳ್ಳೋದು ಸ್ಮೂತ್ ಆಗೇ ಇರುತ್ತೆ ಹಾಲ್ಕೋವಾ ಅಂದ್ರೆ. ಸೊ ನೀವು ಗಟ್ಟಿ ಆದ್ಮೇಲೆ ಕೂಡ ಆರಾಮ್ಸೆ ಕಟ್ ಮಾಡ್ಕೊಳ್ಬಹುದು. ಎಸ್, ರುಚಿಯಾದ ಹಾಲ್ಕೋವಾ ರೆಡಿ ಆಗಿದೆ. ಇನ್ನು ಟೇಸ್ಟ್ ಹೇಗಿದೆ ಅಂತ ಹೇಳಿಕ್ಕೆ ನಮ್ಮ ಬಿಟ್ಟೆ ಕೂಡ ರೆಡಿ ಇದೆ. ಪ್ರತ್ಯೂಷ ಅವರೇ, ಎಲ್ಲಿ ಈಚೆ ತಿರುಗಿ ಟೇಸ್ಟ್ ಮಾಡಿ ಹೇಗಿದೆ ಅಂತ ಹೇಳಿ. ಬಾಗಿಟ್ ಕೂಡ್ಲೆ ಕರಗುತ್ತೆ ಅಲ್ಲ? ಎಸ್, ಯಮ್ಮಿ ಆಗಿದ್ಯಂತೆ. ಸೂಪರ್ ಅಮ್ಮ. ಇವತ್ತು ಆರಾಮಾಗಿ ತೆಗಿಬಹುದು. ಹೀಗೆ ಒಂದೊಂದೇ ತೆಗೆದು ಬಾಕ್ಸ್ ಅಲ್ಲಿ ಹಾಕಿಟ್ರೆ. ಹೌದು ನೋಡಿ ಹೀಗೆ. ಸೊ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಹೇಗಿದೆ ಅಂತ ಹೇಳಿ ನಮ್ ಜೊತೆ ಶೇರ್ ಮಾಡಿ ಅಂತ ಹೇಳ್ತಾ, ಥ್ಯಾಂಕ್ ಯು ಸೋ ಮಚ್ ಅಮ್ಮ. ತುಂಬಾ ಸೂಪರ್ ಆಗಿರೋದು, ಈಸಿ ಆಗಿರುವಂತಹ ಸ್ವೀಟ್ ನ ಇವತ್ತು ಹೇಳ್ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಹ್ಯಾವ್ ಅ ನೈಸ್ ಡೇ. ಬಾಯ್.